ಸರ್ ಈ ಗಿಡ ಮಡಿಗೆ 8 ತಿಂಗಳು ಆಯ್ತು ಅಂತ ಹೇಳಿದ್ರೆ ಒಂದ್ಸತಿ ಕಟಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ರ ಎಷ್ಟು ದಿನ ಕಟಿಂಗ್ ಮಾಡಿದಾರೆ ಎಷ್ಟು ದಿನ ಗಂಟ ಬರ್ಬೋದು? ಇನ್ನು ಈಗ ಒಂದು ಪಟ್ಟ ಬೆಳಕ್ ಹಿಡ್ದಾವ್ ನಾವು ಶುಕ್ರವಾರ ದಿವಸ ಶುಕ್ರವಾರ ತಾರೀಕು 3 ತಾರೀಕಲ್ಲ 2 ತಾರೀಕು 2 ತಾರೀಕು ಅಥವಾ 3 ತಾರೀಕಿನ ದಿವಸ ಕಟಿಂಗ್ ಮಾಡ್ಯಾವು. ಇನ್ನು ಮತ್ತೆ ಶುಕ್ರವಾರ ದಿವಸ ಸಾಯಂಕಾಲ ಕಟಿಂಗ್ ಮಾಡ್ತೇವೆ, ಅಂದ್ರೆ ಮುಂಜಾನೆ ಕಟ್ ಮಾಡಿ ಪೇಪರ್ ಸುತ್ತಿಡ್ತೇವೆ. ಈ ಟೈಪ್ 1 ಪಟ್ಟ 2 ಪಟ್ಟ ಹಿಂಗೆ ಬಿದ್ದದ ಕಾಯಿ ಪೇಪರ್ದಾಗ ಸುತ್ತಿ ಪ್ಯಾಕ್ ಮಾಡಿ ಅದನ್ನು ಬಾಕ್ಸ್ದಾಗ ಪ್ಯಾಕ್ ಮಾಡ್ಕೊಂಡು ಬೆಳಗಾವಿ ಫ್ರೂಟ್ ಮಾರ್ಕೆಟ್ ಕೊಡ್ತೇವೆ. ಅವ್ರು ಏನು ರೇಟ್ ಹಾಕ್ತಾರೋ ತಿಳಿಯೋಲ್ಲ. ಮಣ್ಣಿನ ಶನಿವಾರ ದಿವಸ ಅದು ಕಾಯಿ 400 ರೂಪಾಯಿ ಪರ್ ಬಾಕ್ಸ್ ಮಾಡ್ಯಾನ. 20 kg 400 ರೂಪಾಯಿ ಮಾಡ್ಯಾನು. 400 ರೂಪಾಯಿ ಮಾಡಿದ್ರೆ 20 ರೂಪಾಯಿ ಪರ್ kg ಬಿದ್ದಂಗೆ ಆಗ್ತದೆ. ಆದರೆ ಟ್ರಾನ್ಸ್ಪೋರ್ಟು ಪ್ಲಸ್ ಬಾಕ್ಸ್ ಪ್ಯಾಕಿಂಗು ಮತ್ತು ಅವ್ನ ಕಮಿಷನ್ನು ಇವನ್ನೆಲ್ಲ ಮೈನಸ್ ಮಾಡಿ 17ರಿಂದ 18 ರೂಪಾಯಿ ನಮಗೇನಿಂದ ಸಿಗ್ತದೆ. ಮುಂದೆ ಕಟ್ಟಿಂಗ್ ಪಟ್ಟಿಂಗ್ ಇದ್ರೆ ಮತ್ತೊಂದು ರೂಪಾಯಿ ಕಡಿಮೆ ಆಗ್ತದೆ. ಸೂಪರ್ ಟೇಸ್ಟಿ ಸರ್, ಫಸ್ಟ್ ಕ್ಲಾಸ್ ಆಯಿತು. ಸರ್ ನಮಸ್ಕಾರ ಸರ್, ನಿಮ್ಮೂರು ಹೆಸರು ನಿಮ್ಮ ಲೊಕೇಶನ್ ಹೇಳಿ. ನಮಸ್ಕಾರ ಕೃಷ್ಣ ಅವರೇ, ನಮಸ್ಕಾರ ರಾಜನ್ ಅವರೇ. ನೀವು ಮದ್ರಾಸಿಂದ ಬಂದದ್ದಕ್ಕೆ ನಮ್ಮ ಪ್ಲಾಂಟಕ್ಕೆ ಅನಂತ ನಿಮಗೆ ಧನ್ಯವಾದಗಳು. ನನ್ನ ಹೆಸರು ಪಾರೇಶಗೌಡ ಹನುಮಂತಗೌಡ ಪಾಟೀಲ್, ಮುಕ್ಕಾಂ ಪೋಸ್ಟ್ ಉಳ್ಳಾಗಡ್ಡಿ ಖಾನಾಪುರ, ತಾಲೂಕು ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. ಇದು ಏನು ವೆರೈಟಿ ಸರ್? ಈ ವೆರೈಟಿ ಐಸ್ ಬೇರಿ. ಅದು ಸರ್ ಹೆಂಗೆ ಬೆಳೆ ತಗೊಬಂದಿದ್ದೀರಾ ಇಲ್ಲ ಗಿಡ ಥರ ಚಿಕ್ಕ ತಗೊಬಂದಿದ್ದೀರಾ, ಹೆಂಗೆ ಸರ್? ನಾವು ನರ್ಸರಿದಿಂದ ತರು ಅಂದ್ರೆ ಏನಿದೆ ರೋಪ್ ಅಂದ್ರೆ ಸಸಿ. ಅದು ಅಖಿಲೇಶ್ ಪಾಟೀಲ್ ಇಂದೂರ್ದವ್ರು. ಅವರು ಪ್ಲಾಂಟ್ ತಯಾರು ಮಾಡಿ ಲೇಟೆಸ್ಟ್ ಟೆಕ್ನಾಲಜಿ ಪ್ರಕಾರ ಏನಿದೆ ಅವರ ಸಸಿ ಪ್ಲಾಂಟ್ಗಳು ತಯಾರು ಮಾಡಿ ಕೊಡ್ತಾರೆ. ಆ ಮುಂಚಿತ ಏನದ 1 ತಿಂಗಳು ಆರ್ಡರ್ ಕೊಡ್ಬೇಕಾಗ್ತದೆ. ಇಂದೂರ್ಕ ಅಖಿಲೇಶ್ ಪಾಟೀಲ್ ಏನದ ನೋಡು, ನಮ್ಮ ಮಗ ಹನುಮಂತಗೌಡ ಪಾಟೀಲ್ ಏನದ ನೋಡು ಆರ್ಡರ್ ಕೊಟ್ಟ ನಂತರ ಸಸಿ 45 ದಿವಸ ನಂತರ ಏನೈತಿ ಆರ್ಡರ್ ಕೊಟ್ಟು 45 ದಿವಸಕ್ಕೆ ಸಸಿ ಮುಟ್ಟಿಸ್ರವ್ರು. ಇವು ಸಾಧಾರಣ ಒಂದು 1500 ಪ್ಲಾಂಟ್ ಏನದ ನೋಡು ಇಲ್ಲಿದಾವೆ. ಈ ಥರ ಡಿಸ್ಟೆನ್ಸ್ ಒಂದು ಸಾಲಿನಿಂದ ಇನ್ನೊಂದು ಸಾಲುವರೆಗೆ 10 ಫೂಟ್ ಅಂತರಗಳನ್ನು ಇಟ್ಟುಕೊಂಡಿದ್ದೇವೆ. ಮುಂದೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 6 ಫೂಟ್ ಅಂತರಗಳನ್ನು ಇಟ್ಟುಕೊಂಡಿದ್ದೇವೆ. ಈ ಪ್ರಕಾರ ಏನದ ನೋಡು, ಅವನ್ನ ರೋಪ್ ಏನದ ನೋಡು ಸಸಿಗಳ ಒಂದು ಸಣ್ಣ ಚಿಕ್ಕ ಪಾಕೆಟ್ದಾಗ ಹಾಕಿ ತಂದಿರು. ಅವನೇನು ಹರಿಯೋದಿಲ್ಲ ಏನಿಲ್ಲ, ಅವು ಛದ್ರ ತಾನಕ್ಕೆ ಕರಗು ಅಂತ ಪಾಕೆಟ್ ಇದ್ದವ. ಹಂಗೆ ಡೈರೆಕ್ಟ್ ಏನೈತಿ ಕುಣಿ ಕಡ್ದು ಏನೈತಿ ಹಚ್ಬಿಟ್ಟು ಬೆಡ್ ಮೊದಲು ತಯಾರು ಮಾಡಿ ಡ್ರಿಪ್ ಹಾಕ್ಕೊಂಡು ಆ ಡ್ರಿಪ್ ಲೈನ್ ಮುಖಾಂತರ ತೋರಿಸಿ ಏನದ ನೋಡು ಅವನ್ನ ನಾವು ಪ್ಲಾಂಟ್ಗಳು ಹೊಲದಲ್ಲಿ ನಟ್ಟು. ಸರ್ ಫಸ್ಟು ಭೂಮಿ ಯಾವ ಥರ ಹೊಲ ಉಳಿಸಿ ನೀನು ಪೈರು ನೆಡೋ ಮಾಡಿರೋದು? ಈಗ ಫಸ್ಟ್ ಭೂಮಿ ಉಳುಮೆ ಅಂದರೆ ಹೆಂಗೈತಿರಲ್ಲ, ಜಮೀನು ಎಷ್ಟು ನಾವು ಉಳುಮೆ ಮಾಡ್ತೇವೆ ಜಮೀನು ಅದಕ್ಕೆ ಬರ್ತದೆ. ಡೀಪ್ ಉಳುಮೆ ಮಾಡಬೇಕು. 2ರಿಂದ 3 ಸಲ ಏನದ ಒಂದು ಪಲ್ಟಿ ಕೊಡಬೇಕು. ನಂತರ ಅಂದ್ರೆ ಬಲರಾಮದಿಂದ ಏನದ ಮತ್ತೆ ಹೊಡಿಬೇಕು. ಭೂಮಿ ಒಣಸ್ಬೇಕು, ಸೂರ್ಯಪ್ರಕಾಶ ಅದು ತಿನ್ನಬೇಕು ಭೂಮಿ. ಮುಂದೆ ಅದರಿಂದ ಏನದ ನೋಡಿ ಭೂಮಿ ಅತಿ ಚೆನ್ನಾಗಿ ಉಳುಮೆದಿಂದ ಏನದ ಇದಾಗಬೇಕು, ಅದಕ್ಕೆ ಬರ್ಬೇಕು. ಅದಕ್ಕೆ ಬಂದ ನಂತರ ವಿಶೇಷ ಏನು ಬರ್ತೈತಿ ರೀ, ಕನಕ ಕುಟ್ಟಿಕೇಶನ್ ನಾವು ಚಪಾತಿ ಮಾಡ್ತೇವಲ್ಲ, ಹೋಳಿಗೆ ಮಾಡ್ತೇವಲ್ಲ, ಹಂಗೆ ಕಾಯಿಗೆ ಬಂದು ಅದನ್ನು ಕಡ್ಕೊಂಡು ಆದ್ರೂ ಜಿಗಟ್ ಮಣ್ಣು ಏನದ ಅದಕ್ಕೆ ಬರಬಾರ್ದು. ಆ ಟೈಪ್ ಭೂಮಿ ತಯಾರು ಮಾಡ್ಕೋಬೇಕು, ಸಶಕ್ತ ಭರಿತ ಭೂಮಿ. ಮುಂದೆ ಅದಕ್ಕೆ ಗೊಬ್ಬರ ಹಾಕಬೇಕು ನಾವು. ನೋಡಿರಿ, ಸಾವಯವ ಗೊಬ್ಬರ ಅಂದರೆ ಇದೆ ಸಗಣಿ, ಮುಂದೆ ಪ್ರೆಸ್ಮೇಡು, ಹಂದಿ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಕತ್ತಲ್ಖಾನ ಅಂದರೆ ಕಸಾಯಿಖಾನ ಗೊಬ್ಬರ, ಮುಂದೆ ಡ್ವಾರ್ ಗೊಬ್ಬರ, ಚರ್ಮ ಕೈಗಾರಿಕೆ ಗೊಬ್ಬರ ಸಿಗ್ತದೆ. ಅದನ್ನೆಲ್ಲ ತಂದು ಒಂದೇ ಜಾಗ ಕಲೆಕ್ಟ್ ಮಾಡ್ಕೋತೇವೆ. ನನ್ನ ಮಗ ಟ್ರ್ಯಾಕ್ಟರ್ನಿಂದ ತಂದು ಏನಾದ್ರು ನೋಡು ಒಂದು 100 ಟ್ರಿಪ್ ತನಕ ಒಂದೇ ಜಾಗ ಕಲೆಕ್ಷನ್ ಮಾಡ್ಕೊಂಡು ನಂತರ JCB ದಿಂದ ಅದನ್ನೆಲ್ಲ ತಿರುಗಿ ಹಾಕ್ತಾರೆ. ಅಂದರೆ ಎಲ್ಲ ಸಮ್ಮಿಶ್ರ ಆಗ್ತದೆ. ಸಮ್ಮಿಶ್ರ ಆದ ನಂತರ ಏನ್ರಿ ಅದನ್ನೇನಾದ್ರು ನೋಡು ಭೂಮಿಗೆ ಏನಾದ್ರು ನೋಡು ಎಕರೆಗೆ ಸಾಧಾರಣ 10ರಿಂದ 15 ಟನ್ ತನಕ ಕೊಟ್ಟಿಗೆ ಗೊಬ್ಬರ ತಯಾರಾಗ್ತೈತೆ. 10ರಿಂದ 15 ಟನ್ ಏನಿದೆ ಎಕರೆಗೆ ಏನೈತಿ ನಾವು ಕೊಡ್ತೇವೆ. ಕೊಟ್ಟ ನಂತರ ಅದನ್ನು ರೂಟ್ರು ಹೊಡೆದು ಜಮೀನ್ದಾಗ ಮಿಶ್ರಣ ಮಾಡ್ತೇವೆ. ಮಿಶ್ರಣ ಮಾಡಿದ ನಂತರ ಏನದ ರೀ ಇದನ್ನು ತಯಾರು ಮಾಡ್ಕೋತೇವೆ, ಹಚ್ಚಾಕ್ ತಯಾರು ಮಾಡ್ಕೋತೇವೆ. ಭೂಮಿ ಹಚ್ಚಾಕ್ ತಯಾರು ಅಂದ್ರೆ ಏನ 10 ಫೂಟ್ ಡಿಸ್ಟೆನ್ಸ್ ಮ್ಯಾಗ ಸಾಲು ಬಿಟ್ಕೊಳ್ಳೋ ಟೈಪ್ ಏನೈತಿ ನೋಡು, ಟ್ರ್ಯಾಕ್ಟರ್ದಿಂದ ರೂಟ್ರದಿಂದ ಏನದ ಸಣ್ಣ ಪವರ್ ಟಿಲ್ಲರ್ದಿಂದ ತಯಾರು ಮಾಡ್ಕೋತೇವೆ. ಬೆಡ್ ತಯಾರು ಮಾಡ್ಕೋತೇವೆ. ಬೆಡ್ ತಯಾರು ಮಾಡ್ಕೊಂಡ ನಂತರ
ಇವು ಡ್ರಿಪ್ ಒಗಿತೇವೆ. ಡ್ರಿಪ್ದಿಂದ ಏನಂತ ಭೂಮಿ ತೋರಿಸ್ತೇವೆ. ಭೂಮಿ ತೋರಿಸಿದ ನಂತರ ಆ ಇಕ್ಕೋಬೇರಿ ಇದು ಸಸಿ ಏನೈತಿರಲ್ಲ, ಆ ಅಖಿಲೇಶ್ ಪಾಟೀಲ್ ನಾವು ಆರ್ಡರ್ ಕೊಟ್ಟ 45 ದಿವ್ಸಕ್ಕಂತ ತರೋ ಕೊಟ್ಟವು. ಅವು ಇಂದೂರು ಮಧ್ಯಪ್ರದೇಶ. ಅವು ಚಲೋ ಒಳ್ಳೆ ನರ್ಸರಿ ಅದ. ಚಲೋ ಏನೈತಿ ಅವ ರೋಪ್ ಕೊಟ್ಟಿದ, ಹಂಗೇನು ಹುಸಿ ಹೋಗಿಲ್ಲ, ರೋಗರಹಿತ ಸಸಿ ಕೊಟ್ಟಿದ. ನಾವು ಡಿಸ್ಟೆನ್ಸ್ 10 ಫೂಟು 6 ಫೂಟ್ ಅಂತರ ಮ್ಯಾಗ ನಾವು ಸಸಿಗಳು ನಟಿಸ್ಕೊಂಡು ಭಾಳ ಅಂದರೆ ಒಂದು 10 ಸಸಿ 1500 ಪ್ಲಾಂಟ್ ಒಳಗೆ ಒಂದು 10 ಸಸಿ ಹುಸಿ ಆದವು. ಒಂದು ರೀಫಿಲ್ ಮಾಡ್ಕೊಂಡು. ಸರ್, ಈ ಗಿಡ ನೆಟ್ಟದಿಂದ ಎಷ್ಟು ದಿನದಲ್ಲಿ ಕಾಯಿಗಳು ಬಂದಿದೆ? ಸರ್ ಆಯ್ತು ರೀ, 8ನೇ ತಿಂಗಳಿಗೆ ಕಾಯಿ ಫಲ ಕೊಡ್ತದೆ. ಇದು ಫಲ ಕೊಡ್ತದೆ. ಇಕ್ಕೋ ಬೇರಿ ಇರಲಿ ಅಥವಾ ಗ್ರೀನ್ ಬೇರ್ಲಿ ಇರಲಿ. ನಾವು ಹಚ್ಚಿದ್ದು 2022 ಏಪ್ರಿಲ್ 14 ಗಿಡ ನೆಟ್ಟಿರೋದು. ಹನುಮ ಜಯಂತಿ ದಿವಸ ಗಿಡ ನೆಟ್ಟೆವು ನಾವು. ಏಪ್ರಿಲ್ 14 ಇದೇ ವರ್ಷ ಏಪ್ರಿಲ್ 14 ತಾರೀಕಿಗೆ ಫಲ ಇದೆ. 8ನೇ ತಿಂಗಳಿಗೆ ಅಂದ್ರೆ ಫಲ ಕೊಡ್ತದೆ. ಈಗ ಒಂದು ಸಣ್ಣ ಮೈಲ್ಡ್ ಪಟ್ಟ ಬಂದದ್ದು ಏನದ ನೋಡು, ಒಂದು 100-200 kg ತೆಗೆದಿರ್ಬೇಕು. ಇನ್ನು ಏನು ಕಾಯಿ ಅಷ್ಟೊಂದು ಏನೈತಿ ಫಲ ಬಂದಿಲ್ಲ. ಡಿಸೆಂಬರ್ 16 ನಂತರ ಫುಲ್ ಕೊಡ್ತದೆ. ಅಂದ್ರೆ 8 ತಿಂಗಳ ನಂತರ ಫುಲ್ ನಮಗೆ ಫಲ ಅಂದ್ರೆ ಕಟಿಂಗ್ ಶುರು ಆಗ್ತದೆ. ಕಟಿಂಗ್ ಶುರು ಆಗ್ತದೆ. ಎಷ್ಟು ವರ್ಷ ಸರ್ ಕಟಿಂಗ್ ಆಗೋದು? ಎಷ್ಟು ವರ್ಷ? ಈಗ 2 ವರ್ಷಕ್ಕ ಈಗ ಬಂದದ ಫಲ ಏನದಾವ್ರಿ ಈ ಫಲ ಏನದ ನೋಡಿ, ಸಾಧಾರಣ ಒಂದು 50 ಕಿಲೋ 60 ಕಿಲೋ 50 ಕಿಲೋ 60 ಕಿಲೋ ಆಗ್ಬೋದು. ಮುಂದಿನ ಮತ್ತೆ ಚಾಲ್ತಿ ಅದ, ಹೂ ಕೊಡಕರ್ತದ, ಮತ್ತೆ ಮಗ್ಗದ. ಈ ಸಾಧಾರಣ 12-14 ಫುಟ್ ತನಕ ಹೈಟ್ ಹೋಗ್ತದೆ. ಮತ್ತೆ ಹಂಗೆ ಹಂಗೇನು ಕಟಿಂಗ್ ಆಗ್ತೈತಿ, ಮುಂದೆ ಮತ್ತೆ ಆಗ್ತಾ ಹೋಗ್ತದೆ. ಇದು ಸಾಧಾರಣ 2 ವರ್ಷ ತಕ ಏನೈತಿ ನೋಡು, ಮತ್ತು ಕಾಯ್ಬೋದು. ಎಲ್ಲಿ ತನಕ ಸಿಗ್ತೈತಿ ಅಲ್ಲಿ ತನಕ ಕಟಿಂಗ್ ಮಾಡ್ಕೊತ ಹೋಗ್ಬೇಕು ನಾವು. ಸರಿ ಸರ್, ಓಕೆ. ಇದು ಕಾಯಿ ಬಂದು ಸುಮಾರು ಎಷ್ಟು ಇದೆ ಸೈಜನಾ? ಸುಮಾರು 1-2 gauge, ಎಷ್ಟು gauge ಗಂಟೆ ಇದು ಕಾಯಿ ಬರ್ತದೆ? ಇದು ಸಾಧಾರಣ ಕೀಪಿಂಗ್ ಕ್ವಾಲಿಟಿ ಅದ. ಎಷ್ಟು ದಿವಸ ಕೇಳಕ್ಕೆ ಬರೋದಿಲ್ಲ. ಡಿಪೆಂಡ್ ಪಟ್ಟಾದ ಮ್ಯಾಗ ಡಿಪೆಂಡ್ ಇರ್ತದೆ. ಮೈಲ್ಡ್ ಪಟ್ಟ ತೆಗೆದ್ರೆ 1 ವಾರ ತನಕ ಉಳಿಬೋದು. ಮುಂದೆ 2 ಪಟ್ಟ 3 ಪಟ್ಟ ಆದರೆ 4-5 ದಿವಸದಾಗ ಇದಾಗ್ತದೆ. ಮೈಲ್ಡ್ ಪಟ್ಟ ಅಂದರೆ ಹೆಚ್ಚು ಪಟ್ಟ. ಆ ಗ್ರೀನ್ ಏನಾದ್ರು ಪಟ್ಟಾಗ ದಿದ್ದು ಎಲ್ಲಿ ಕಾಣ್ತಾವೆ ನಿಮಗೆ ಅಲ್ಲಿದೆ. ಆ ಗ್ರೀನ್ ಪಟ್ಟ ಏನೈತಿ ನೋಡು, ಆ ಮೈಲ್ಡ್ ಪಟ್ಟ ಐತಿಲ್ಲ, ಅದನ್ನ ಕಟಿಂಗ್ ಮಾಡ್ತಂದ್ರೆ ಒಂದು 3-4 ದಿವಸದಾಗ ಪಕ್ವ ಆಗ್ತೈತೆ. ಅಂದ್ರೆ ಕಾಗದದಾಗ ಪ್ಯಾಕಿಂಗ್ ಮಾಡ್ಕೊಂಡು ಏನಾದ್ರು ಸೈಜ್ ಇದೆ ಸೈಜನಾ ಇಲ್ಲ ಬೇರೆ ಟೈಪ್ ಬರ್ತದೆ. ಒಂದು ದೊಡ್ಡದು ಬರ್ತದೆ, ಒಂದು ಸರದ್ ಬರ್ತದೆ. ಎವರೇಜ್ ಸರಾಸರಿ ಒಂದು ದೊಡ್ಡ ಕಾಯಿ ಬತ್ತು, ಸಣ್ಣ ಕಾಯಿ ಬತ್ತು. ಸರಾಸರಿ ನಮಗೆ 1.25 ಕಿಲೋ 1.5 ಕಿಲೋ 1.25 ಕಿಲೋ ಅಂದ್ರೆ 1 ಕಿಲೋ 250 ಗ್ರಾಮ್ದಿಂದ 1 ಕಿಲೋ 500 ಗ್ರಾಮ್ ತನಕ ಕಾಯಿ ಕೊಡ್ತದೆ. ಒಂದು ಸಣ್ಣದು ಬಂದದ ಅಟ್ಟ 750 ಗ್ರಾಮ್ ಆಗ್ಬೋದು, 1 ಕಿಲೋ ಆಗ್ಬೋದು. ಇವು ದೊಡ್ಡ ಕಾಯಿ ಅಂತ 1.5 ಕಿಲೋ ಆಗ್ಬೋದು. ಎವರೇಜ್ ಏನಿದೆ 1 ಕಿಲೋದಿಂದ 1.25 ಕಿಲೋ. ಸರಿ, ಇಷ್ಟು ದಿನ ಆಯ್ತು ಅಂತ ಹೇಳಿದಾರ. ಇದು ನೋಯಿ ಯಾವ್ದಾವ್ದು ಬಂದಿದ್ದ? ಏನೇನು ಔಷಧಿ ಏನು ಕೊಟ್ಟಿದ್ದೀರಾ? ಔಷಧಿ ಇದಕ್ಕೆ ಏನ್ರಿ, ಚಿಕ್ಕ ರೋಗ ಬರ್ತದೆ. ಅದು ಚಿಕ್ಕ ರೋಗಕ್ಕೆ ಏನದ ನೋಡ್ರಿ, ಅನೇಕ ಔಷಧ ಅದಾವೆ. ಇದಕ್ಕೆ ಯಾವ್ದಾವ್ದು ಔಷಧಿ ಕೊಟ್ಟಿದ್ದೀರಾ ಇಲ್ಲ ಏನು ಕೊಟ್ಟಿಲ್ವಾ? ಔಷಧ ಕೊಡಕತ್ತದ. 15 ದಿವಸಕ್ಕೂ ತಿಂಗಳಿಗೊಮ್ಮೆನದ ಔಷಧ ಕೊಡಕತ್ತದ. ಬೀಳ್ಕಾಪರು, ಸ್ಟೆಪ್ಟೋಸೈಕ್ಲಿನು, ಸಾಪು, ಮುಂದೆ ಇತರ ಏನು ಡಿಸೀಸ್ ಅದ ಅದನ್ನ ನೋಡ್ಕಿಸಿಂದ ಏನದನ್ನು ನಾವು ಕಾಲ್ಪನಿಕ್ ಮಾಡ್ಕೋತೇವೆ ಏನು ಕೊಡ್ಬೇಕು ಅನ್ನೋದ. ನಮಗೆ ತಿಳಿದಂದ್ರೆ ಅಖಿಲೇಶ್ ಪಾಟೀಲ್ಗೂ ಫೋನ್ ಮಾಡಿ ಕೇಳ್ತಿರ್ತೇವೆ, ಇದನ್ನ ಕೊಡಿರ್ತಾರೆ, ಅವರು ಹೇಳ್ತಿರ್ತಾರೆ. ಅದಲ್ಲದೆ ಏನಿದೆ ಹಾರ್ಟಿಕಲ್ಚರ್ ಆಫೀಸರ್ ಕೂಡ ಕಾಂಟ್ಯಾಕ್ಟ್ ಇರ್ತೇವೆ. MSc ಹಾರ್ಟಿಕಲ್ಚರು ಅವ್ರ ಕೂಡ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರು ಬಂದು ಏನಿದೆ ವಿಸಿಟ್ ಮಾಡಿ ಇದನ್ನು ಔಷಧ ಕೊಟ್ಟಿರ್ತಾರೆ ಹೇಳಿ ಹೋಗ್ತಾರೋ. ಆ ಪ್ರಕಾರ ಮೇಂಟೈನ್ ಮಾಡ್ಕೊಳ್ತೇವೆ ನಾವು. ಅತಿ ನೀರು ಕೊಡೋದಿರೋದಿಲ್ಲ ಭೂಮಿಗೆ, ಅತಿ ಕಡಿಮೆ ನೀರು ಮಾಡೋದಿಲ್ಲ. ಮಿತವಿಧಿಯಿಂದ ನೀರು ಬಳಸಬೇಕು. ಮುಂದೆ ಅತಿ ಇರುಗಾಲ ಭೂಮಿ ಏನಂತೆ ಒಂದು ಸ್ವಲ್ಪ ಬೀಡು ಬಿಟ್ಟಾಗಿ ಏನಿದೆ ನೋಡು ನೀರು ಕೊಡಬೇಕು. ನಾವು ಇಲ್ಲಿ ಕೆದರ್ ನೋಡ್ರೆ ಇದು ಹಸಿ ಇತ್ತಂದ್ರೆ ಇದು ನೋಡಿ ಹಿಂಗೆ ಉಂಡಿ ಮಾಡ್ತೇವೆ. ಉಂಡಿ ಮಾಡ್ರೆ ಏನೈತಿ, ಈಗ ಮಣ್ಣು ಜಿಗಿಟ್ಟದ, ಹಿಂಗೆ ಹೋಗಿದ್ರೆ ಹೊಡೆದು ಪುಡಿ ಆತಂದ್ರೆ ನೀರು ಕೊಡ್ಬೇಕು. ಪುಡಿ ಆಗ್ಲಿಲ್ಲ ಅಂದ್ರೆ ನೀರು ಕೊಡಬಾರ್ದು. ಈಗ ಹಸಿ ರಗಡದ, ಈಗ ನೀರು ಕೊಡೋದು ಅವಶ್ಯಕತೆ ಇಲ್ಲಿದೆ. ಪ್ರತಿದಿನ ಏನೈತಿ ಚೆಕ್ ಮಾಡ್ಕೊತಿರ್ಬೇಕು. ಪ್ರತಿದಿನ ಎಷ್ಟು ನಾವು ಈಗ ಸಸ್ಯ ಅಂದ್ರೆ ಏನೈತಿ, ನಮಗೆ ಆಹಾರ ಕೊಡುವಂಥ ಈ ಭೂಮಿ ಅಂದ್ರೆ ನಮಗೇನೈತಿ ಅನ್ನ, ವಾಯು, ರಸ, ಫಲ, ಫೂಲ ಎಲ್ಲ ಕೊಡ್ತಿರ್ತಾಳೆ. ಈ ಭೂಮಿಯ ಆರೋಗ್ಯ ಚೆನ್ನಾಗಿ ನಾವು ಕಾಕೋಬೇಕು. ಎಷ್ಟು ನಾವು ಭೂಮಿಯ ಆರೋಗ್ಯ ಸಾವಯವ ಗೊಬ್ಬರ ಎಷ್ಟು ಕೊಡ್ತೇವೆ ಅಷ್ಟು ನಮಗೇನದ ನೋಡು ಫಲ ಒಳ್ಳೆ ಸಿಗ್ತದೆ. ಸಶಕ್ತ ಭರಿತ ಆಹಾರ ಕೊಡೋದೇನದ ನಮ್ಮ ರೈತರ ಕರ್ತವ್ಯ ಐತಿ. ನಾವೆಲ್ಲರೂ ಕೂಡ್ಕೊಂಡು ಏನಾದ್ರು ರಾಸಾಯನಿಕ ಕಡಿಮೆ ಉಪಯೋಗ ಮಾಡಬೇಕು,
ಸಾವಯವ ಗೊಬ್ಬರ ಹೆಚ್ಚು ಉಪಯೋಗ ಮಾಡ್ರೆ ಫಲ ಚಲೋ ಸಿಗ್ತದೆ. ಮುಂದೇನದ ರೋಗ ಇನ್ನೊಬ್ಬರು ತಿಂದಾಗೂ ರೋಗ ರಹಿತ ಫಲ ಸಿಗ್ತದೆ. ಅದನ್ನು ಮುಖ್ಯ ಏನದ ರೈತರು ಕಾಪಾಡ್ಕೋಬೇಕು. ಸರ್ ಈ ಹಣ್ಣು ಹಣ್ಣಾಗಿದ್ಮೇಲೆ ಒಳಗಡೆ ಏನು ಕಲರಲ್ಲಿ ಆಯಿತು, ಒಳಗಡೆ ಬೀಜ ಒಳಗಡೆ ಆಯ್ತಾ ಇಲ್ವಾ, ಹೆಂಗೆ ಸರ್? ಇದಾಗ ಒಳಗೆ ಬೀಜದ ಅದ ರೀ, ಈ ಫ್ರೂಟ್ದಾಗ ಬೀಜದ ಕಪ್ಪು ಬೀಜ ಇರ್ತಾವೆ. ಬೀಜ ಇದ್ರನ ಇದ ತಿನ್ನಕ್ಕೆ ಟೇಸ್ಟಿ ಬರ್ತದೆ. ಮುಂದೆ ಇದಕ್ಕೆ ಕೆಂಪು ಕಲರ್ ಬರ್ತದೆ, ಇದ್ದಮ್ ಕೆಂಪು ಕಲರ್ ಅಲ್ಲ, ಆದರೆ ಗುಲಾಬಿ ಕಲರ್. ಕೆಂಪದಾಗ ಒಂದು ಸ್ವಲ್ಪ ಹೆಚ್ಚು ಕೆಂಪ, ಗುಲಾಬಿಗಿಂತ ಕೆಂಪು ಬರ್ತದೆ. ತಿನ್ನಕ್ಕೆ ಸ್ವೀಟ್ ಇರ್ತದೆ. ಈ ಫ್ರೂಟ್ ತಿಂದರೆ ವಿಶೇಷತ ಏನದ ರೀ, ಬಿಳಿ ಗೋಲಕ್ ರಕ್ತ ಗೋಲಕ್ ಇರ್ತಾವಲ್ಲ, ಬಿಳಿ ಗೋಲಕಗಳು ಹೆಚ್ಚಾಗ್ತಾವೆ. ಇದನ್ನು ಪಪ್ಪಾಯಿ ತಿಂದರೆ ಈಗ ನಮ್ಗೆ ಎರಡಕ್ಕದು ಆಗೋದಿಲ್ಲ. ಅದನ್ನು ತಿಂದರೆ ಏನೈತಿ ನೋಡು, ಪೇಟ್ ಸಾಫ್ ಆಗ್ತದೆ. ಇದರಿಂದ ಏನಿದೆ ಫಲ ಎಲ್ಲರೂ ತಿನ್ನಬೇಕು. ತಿಂದ ಕೆಸಿಂದ ಏನೈತಿ ನಮ್ಮ ದೇಶವಾಸಿಗಳ ಎಲ್ಲರೂ ಸದೃಢಾಗಿರ್ಬೇಕಂತೇಳಿ ಪಪ್ಪಾಯಿ ಎಲ್ಲರೂ ದಿವ್ಸಕ್ಕೆ ಒಂದರಿ ಹಣ್ಣು ತಿನ್ನಬೇಕು. ಸರ್ ಇದಕ್ಕೆ ಒಂದು ಗಿಡಕ್ಕೂ ಎಷ್ಟು ಫರ್ಟಿಲೈಸರ್ ಕೊಟ್ಟಿದ್ದೀರಾ, ಯಾವ ಥರ ಕೊಟ್ಟಿದ್ದೀರಾ? ಮರಿ ಚಿಕ್ಕದೊಂದು ಚಿಕ್ಕ ಗಿಡ ಇದ್ದಾಗ ಪ್ಲಾಂಟ್ ಕೊತ್ತೊಂದು ತಿಂಗಳಿಗೆ ಬೇವಿನ ಹಿಂಡಿ, ಹುಳುಗದ ಹಿಂಡಿ, ಮುಂದೆ ಅದ್ರೊಳಗೆ 10-26 ಮುಂದೆ ಪೊಟ್ಯಾಷಿಯ, ಸೂಪರ್ ಫಾಸ್ಫೇಟು ಇದನ್ನೆಲ್ಲ ಮಿಶ್ರಣ ಮಾಡಿ ಒಂದು ಗಿಡಕ್ಕೆ ಸಾಧಾರಣ ಒಂದು 50-100 ಗ್ರಾಮ್ ತನಕ ರೌಂಡ್ ಏನದ ನೋಡು ಗೆರೆ ಒಳಗೆ ಚೆಂದ ಕೊಟ್ಟೆವು. ಅದ್ರ ನಂತರ ಏನದ ನೋಡ್ರಿ, ನಾವು ವಾಟರ್ ಸೋಲೆಬಾರ್ ಉಪಯೋಗ ಮಾಡ್ತೇವೆ. 13-045 ಬಾರ ಎಕ್ಸೆಸ್ಟ ಮುಂದೆ ಇವು ಏನದ ನೋಡು ವಾಟರ್ ಸೋಲೆಬಾರ್ ಏನದ ನೋಡು ಡೈರೆಕ್ಟ್ ಡ್ರಿಪ್ ಮುಖಾಂತರ ಏನೈತಿ ನಾವು ಬಿಡ್ತೇವೆ. ತಿಂಗಳಿಗೆ ಒಂದು ಸತಿ ಕೊಟ್ಟಿದ್ದೀರಾ ಇಲ್ಲ ಒಂದೇ ಸತಿ ಕೊಡೋದ್ರ? ಒಂದು 20 ದಿವ್ಸಕ್ಕೂ ತಿಂಗಳಿಗೆ, 20 ದಿವ್ಸಕ್ಕೂ ತಿಂಗಳಿಗೆ ಒಂದೊಂದು ಸಲ ಒಂದು 20 ದಿವ್ಸಕ್ಕೆ ಅದು ಏನು ಬೇಡ್ತದೆ ಇದು ಮಾತಾಡ್ತದೆ. ಸಸಿ ನಮ್ ಕೂಡ ಮಾತಾಡ್ತದ. ಈಗ ಅದ ಏನ್ ಬೇಡ್ತದೆ ಅದನ್ನ ನೋಡ್ಕಿಸಿಂದ ಏನೈತಿ ನಾವು ಇದಕ್ಕೆ ಗೊಬ್ಬರ ಕಟ್ಟಬೇಕು. ಹಂಗ ಅನುಭವ ಏನೈತಿ ದಾರ ದುಡ್ಡು ಕಟ್ಟೋದಿಲ್ಲ. ಅದ ಏನ್ ಬೇಡ್ತೈತಿ ಕೊಡ್ಬೇಕು ಕೊಡಬಾರ್ದು. ಈಗಾಗಲೇ ಸಾವಯವ ಗೊಬ್ಬರ ಹಾಕಿದೇವು ನಾವು. ಸಾವಯವ ಗೊಬ್ಬರ ಹಾಕಿದ ನಂತರ ಏನದ ನೋಡು ಇದಕ್ಕೆ 70% ಸಾವಯವ ಮಾಡಿದೆವು, 30% ಮಾತ್ರ ಏನದ ಕೆಮಿಕಲ್ ಉಪಯೋಗ ಮಾಡೋದು, ಅದಕ್ಕೆ ಹೆಚ್ಚು ಉಪಯೋಗ ಮಾಡೋದು. ಔಷಧಿ ಏನೇ ಸರ್ ಕೊಟ್ಟಿದ್ದೀರಾ? ನೆಲ ಚೆನ್ನಾಗೇ ಬಂದಿರೋದು, ನೋಡೋಕೆ ಚೆನ್ನಾಗಿ ಕಾಣಿಸ್ತದೆ, ಇವಾಗಲೇ ತಿನ್ಬೋದು ಅನಿಸ್ತದೆ. ಔಷಧಿ ಏನೇನು ಕೊಟ್ಟಿದ್ದೀರಾ? ರಾಸಾಯನ ಔಷಧಿ ಕೊಟ್ಟಿದ್ದೀರಾ ಇಲ್ಲ ಹೆಂಗೆ ಸರ್? ಇದ ಬುರ್ಷಿನಾಶಕ್ ಕೀಟಗಳ ಬಾಧೆ ಬರ್ತದೆ ಅಂದ್ರೆ ಮೈಟ್ಸ್. ಆ ಮೈಟ್ಸ್ ಸಲುವಾಗಿ ಏನದ ನೋಡ್ರಿ ಔಷಧ ಹತ್ರ ಹೆಸರು ಕಾನ್ಫಿಡರ್ ಒಂದು 5 ಮಿಲಿದಿಂದ ಹಾಕಿ ಅದ್ರೊಳಗೆ ಸ್ಟೆಪ್ಟೋಸೈಕ್ಲಿನು, ಬಿಳಿ ಕಾಪರು ಇಂಥವು. ಅದ್ರ ನಂತರ ಮತ್ತು ಚಿಕ್ಕ ರೋಗಕ್ಕೂ ಬರ್ತದೆ. ಅದ್ರೊಳಗೆ ಏನೈತಿ ನಾವು ಕಾನ್ಫಿಡರ್ ಕುಡಿಸಿರ್ತಾವ, ಆ ನುಸಿ ಎಲ್ಲ ಏನದ ನೋಡು ಸತ್ತು ಹೋಗ್ತದೆ, ಸ್ಪಾಟ್ ಎಲ್ಲ ಹೋಗ್ತಾವೆ. ಮುಂದೆ ಸಾಪ್ ಅಂತೇಳಿ ಒಂದು ಔಷಧ ಬರ್ತದೆ, ಅದನ್ನು ಏನದ ನೋಡು ಕೊಡ್ತೇವೆ. ಮುಂದೆ ರೆಡಮಿಲನ್ನು ಇಂಥವು ಏನರ ಜರೂರತ್ ಬಿತ್ತಂದ್ರೆ ಅದು ಪ್ಲಾಂಟ್ದಾಗ ನಾವು ತಿರುಗಾಡಿ ನೋಡ್ರೆ ಅದು ಏನು ಕೊಡ್ಬೇಕು ಅನ್ನೋದು ಹೇಳ್ತದೆ. ಅದು ನಮ್ಗೆ ತಿಳಿದಿಲ್ಲ ಅಂದರೆ ಆ ವಿಜ್ಞಾನಿಗಳನ್ನ ಕೇಳ್ತೇವೆ. ಮುಂದೆ ಈ ಸಸಿ ಕೊಟ್ಟಂಥ ಅಖಿಲೇಶ್ ಪಾಟೀಲ್ನು ಕೇಳ್ತೇವೆ. ಕೇಳಿಕೆಸಿಂದ ಒಮ್ಮೆಲೆ ಏನೈತಿ ದಡಕನ ಏನೈತಿ ನಾವು ಔಷಧ ಕೊಡೋದಿಲ್ಲ. ಒಂದು ಬಿಟ್ಟು 10 ಸರ್ತಿ ವಿಚಾರ ಮಾಡ್ತೇವೆ ಇದಕ್ಕೆ ಏನು ಕೊಟ್ಟು ಸೂಕ್ತ ಆಗ್ತದೆ. ನಾವು ಹಂಗೆ ದುಡ್ಡು ವೆಚ್ಚ ಮಾಡ್ಕೇಸಿಂದ ಏನು ಕೇಂದ್ರ ಹಂಗೆ ಕೊಡೋದಿರೋದಿಲ್ಲ. ಒಂದು ಬಿಟ್ಟು 10 ಸರ್ತಿ ಹಾರ್ಟಿಕಲ್ಚರ್ ವಿಜ್ಞಾನಿಗಳ್ನು ಕೇಳ್ತೇವೆ, ಅಖಿಲೇಶ್ ಪಾಟೀಲ್ನು ಕೇಳ್ತೇವೆ. ಅದು ನಮಗೆ ಮತ್ತೆ ಮನನ್ ಮಾಡ್ಕೋತೇವೆ. ನಾವು ರೈತರಾಗಿ ಚರ್ಚೆ ಮಾಡ್ಕೋತೇವೆ ಯಾವ್ದು ಕೊಟ್ಟ ಸೂಕ್ತ ಅದನ್ನ ಏನದ ನೋಡ್ರಿ ನಾವು ಬಳಸ್ತೇವೆ. ಅದು HTP ಪಂಪ್ದಿಂದ ಬಳಸ್ತೇವೆ, ಹೈ ಪವರ್. ಓಕೆ ಸರ್. ಓಕೆ ಸರ್, ಈ ಗಿಡ ಮಡಿಗೆ 8 ತಿಂಗಳು ಆಯ್ತು ಅಂತ ಹೇಳಿದ್ರೆ ಒಂದು ಸತಿ ಕಟಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ದಿನ ಕಟಿಂಗ್ ಮಾಡಿದಾರೆ, ಎಷ್ಟು ದಿನ ಗಂಟ ಬರ್ಬೋದು? ಇನ್ನು ಈಗ ಒಂದು ಪಟ್ಟ ಬೆಳಕ್ ಹಿಡ್ದಾವ. ನಾವು ಶುಕ್ರವಾರ ದಿವಸ, ಶುಕ್ರವಾರ ಅಂದ್ರೆ ತಾರೀಕು ಎಷ್ಟು ಬತ್ತು? 3 ತಾರೀಕಲ್ಲ 2 ತಾರೀಕು? ಹಾಂ, 2 ತಾರೀಕು ಅಥವಾ 3 ತಾರೀಕಿನ ದಿವಸ ಕಟಿಂಗ್ ಮಾಡ್ಯಾವು. ಇನ್ನು ಮತ್ತೆ ಶುಕ್ರವಾರ ದಿವಸ ಸಾಯಂಕಾಲ ಕಟಿಂಗ್ ಮಾಡ್ತೇವೆ. ಅಂದ್ರೆ ಮುಂಜಾನೆ ಕಟ್ ಮಾಡಿ ಪೇಪರ್ ಸುತ್ತಿಡ್ತೇವೆ. ಈ ಟೈಪ್ 1 ಪಟ್ಟ 2 ಪಟ್ಟ ಹಿಂಗೆ ಬಿದ್ದದ ಕಾಯಿ ಪೇಪರ್ದಾಗ ಸುತ್ತಿ ಪ್ಯಾಕ್ ಮಾಡಿ ಅದನ್ನು ಬಾಕ್ಸ್ದಾಗ ಪ್ಯಾಕ್ ಮಾಡ್ಕೊಂಡು ಬೆಳಗಾವಿ ಫ್ರೂಟ್ ಮಾರ್ಕೆಟ್ ಕೊಡ್ತೇವೆ. ಅವ್ರು ಏನು ರೇಟ್ ಹಾಕ್ತಾರೋ ತಿಳಿಯೋಲ್ಲ. ಮೊನ್ನಿನ ಶನಿವಾರ ದಿವಸ ಅದು ಕಾಯಿ 400 ರೂಪಾಯಿ ಪರ್ ಬಾಕ್ಸ್ ಮಾಡ್ಯಾನ. 20 kg 400 ರೂಪಾಯಿ ಮಾಡ್ಯಾನು. 400 ರೂಪಾಯಿ ಮಾಡಿದ್ರೆ 20 ರೂಪಾಯಿ ಪರ್ kg ಬಿದ್ದಂಗೆ ಆಗ್ತದೆ. ಆದರೆ ಟ್ರಾನ್ಸ್ಪೋರ್ಟು ಪ್ಲಸ್ ಬಾಕ್ಸ್ ಪ್ಯಾಕಿಂಗು ಮತ್ತು ಅವ್ನ ಕಮಿಷನ್ನು ಇವನ್ನೆಲ್ಲ ಮೈನಸ್ ಮಾಡಿ 17-18 ರೂಪಾಯಿ ನಮಗೇನಿಂದ ಸಿಗ್ತದೆ. ಮುಂದೆ ಆಳು ಕಟ್ಟಿಂಗ್ ಇದ್ರೆ ಮತ್ತೊಂದು ರೂಪಾಯಿ ಕಡಿಮೆ ಆಗ್ತದೆ.
ಸೂಪರ್ ಟೇಸ್ಟಿ ಸರ್, ಫಸ್ಟ್ ಕ್ಲಾಸ್ ಆಯಿತು.